ಸೊ ಫ್ರೆಂಡ್ಸ್ ನಮಸ್ಕಾರಪ್ಪ. ಏನ್ರಿಪ್ಪ ಇವತ್ತಂತಂದ್ರೆ ನಮ್ದು ಹೊಸ ಇನ್ಸ್ಟಾಗ್ರಾಮ್ ಐಡಿ ಓಪನ್ ಮಾಡಿವಿ, ಆಮೇಲೆ ಯೂಟ್ಯೂಬ್ ಓಪನ್ ಮಾಡಿವಿ, ಬಪ್ಪ ವಿಜನ್ ಸ್ಟುಡಿಯೋ ಅಂತೇಳಿ. ಈ ವರ್ಷದ ಏನಪ್ಪ ಅಂತಂದ್ರೆ ಗಣಪತಿ ದಾಡೋ ಯಾರ್ಯಾರು ಗಣಪತಿ ಮಾಡ್ತಾರೆ ಅವ್ರಿಗೆ ಹೋಗಿ ಭೇಟಿ ಆಗೋಣಂತೆ, ಏನೇನು ಮಾತಾಡ್ತಾರೆ, ಅವ್ರ ಬಗ್ಗೆ ಏನೇನು ಹೆಂಗೆ ಮಾಡ್ತಾರೆ ಕೇಳೋಣಂತ. ಇವತ್ತು ಅದ ನಮ್ಮ ಪ್ರಶಾಂತ್ ಅಂತ ಹೇಳಿ ಮಧ್ಯಾಳ ಬಂದೀವಿ ಫ್ರೆಂಡ್ಸ್. ಅಣ್ಣ ಕಡೆ ಬರ್ರಿ ಮಾತಾಡ್ಸೋಣಂತ ಏನೇ ಅಂತ ಕೇಳೋಂತ. ಫ್ರೆಂಡ್ಸ್ ನಮಸ್ಕಾರಪ್ಪ. ಥ್ಯಾಂಕ್ಸ್ ಕೊಡ್ರಿಪ್ಪ. ಮೊದ್ಲಿಗೆ ನಡೀತೈತೆ ತೋರಿ ನಾವು ಗಣಪತಿ ಮಾಡೋರು ನಡೀತೈತಿ. ಮತ್ತೆ ನಾ ಈಗ ಗಣಪತಿ ಮಾಡ್ಲಿಕ್ಕೆ ಎಷ್ಟು ವರ್ಷ ಆತನ? ಸ್ವಲ್ಪ ಜೋರು ಮಾತಾಡೋಣ. ಒಂದು 10 ವರ್ಷ ಆತ್ರಿ. 10 ವರ್ಷ ಆತನ. ಮತ್ತೆ ನಿಮ್ಮ ಮನೆಯಲ್ಲಿ ಬರ್ತದಣ್ಣ? ನಮ್ಮ ಮನಿ ಧಾರವಾಡದಾಗ ಮದ್ಯಾಳ ಅಂತೇಳಿ ಬರ್ತೈತ್ರಿ. ಮದ್ಯಾಳ ಬರ್ತದ. ಮತ್ತೆ ನೀವು ಎಂತೆಂಥ ಗಣಪತಿ ಮಾಡ್ತೀರಣ್ಣ? ಸಣ್ಣ ದೊಡ್ಡ 1000 ಜನಕ್ಕೆ ಮನಿ. ಹಾಂ ರೀ. ನಾವು ಸಣ್ಣ ಒಂದು ಎಷ್ಟು ಹೈಟ್ ಮಾಡ್ತೀರ? ಸಣ್ಣ ಅಂದ್ರೂ 1 ಫೂಟ್ಲಿಂದ 2 ಫೂಟ್ ಮಟನು ಮಾಡ್ತೀವಿ. ದೊಡ್ಡ ಅಂದ್ರೆ ನಿಮ್ಮ ಕಡೆ ಇರ್ತಾವಣ್ಣ? ಮತ್ತೆ ನಾವು ಅವ್ರ ಅಂದ್ರೆ ಫೋಟೋ ಟೈಪ್ ಕೊಡ್ತೀವಿ, ಆ ಟೈಪ್ ಮಾಡ್ತೀವಿ. ಒಬ್ಬೊಬ್ರದ ರೆಡಿ ಇದ್ದಿದ್ರಾಗೂ ಒಯ್ತಾರ, ಒಬ್ಬೊಬ್ರು ತಮ್ಮ ಇಚ್ಛೆಲೆ ಮಾಡಿಸ್ಕೊಂಡು ಒಯ್ತಿರ್ತಾರ. ತಮಗೆ ಯಾವ್ದು ಲೈಕ್ ಆಕತ್ತಲ್ಲ ಆ ಟೈಪ್ ಫೋಟೋ ತೊಗೊಂಡ್ ಬಂದು ಆಮೇಲೆ ಮತ್ತೆ ಅವ್ರಿಗೆ ಯಾವ ಟೈಪಿಗೆ ಆ ಟೈಪ್ ನಾವು ಮಾಡ್ಕೊಡ್ತೀವಿ. ಅವ್ರು ಇದನ್ನ ಪ್ರಕಾರ ಮಾಡ್ಕೊಡ್ತೀವಿ. ಅಂದ ಒಟ್ಟ ಫೋಟೋ ಹೆಂಗ್ ಕೊಡ್ತೀವಿ ಹಂಗ್ ಮಾಡ್ಕೊಡ್ತೀವಿ ನೀವು. ಈಗ ಆಮೇಲೆ ನಿಮ್ ಗಣಪತಿ ಮಾಡೋದಂತ ಹೆಂಗ್ ಬಂತ? ಅಂದ್ರ ಮೊದಲ ನಮ್ಮ ಅಜ್ಜಾರು ಮಾಡ್ತಿದ್ರು. ನಮ್ಮ ಅಜ್ಜಾರ್ಲಿಂದ ನಮ್ಮ ಅಪ್ಪಾಜಿಲಿಂದ ನಾವು ಮೊದಲಿಂದ ಮಾಡ್ಕೋತ ಬಂದಿದೆ. ಈಗ ನೋಡೋಣ, ನೀವು ಎಷ್ಟು ಹೈಟ್ ಗಣಪತಿ ಮಾಡ್ತೀರಣ್ಣ? ಮಿನಿಮಮ್ 1 ಫೂಟ್ಲಿಂದ ಹಿಡಿದ 10 ಫೂಟ್ ಮಟನು ಮಾಡ್ತೀವಿ. 10 ಫೂಟ್ ಮಟನು ಮಾಡ್ತೀವಿ. ಅಂದ್ರೆ ನಿಮ್ದು ಇದೊಂದ ಶೆಡ್ ಅಣ್ಣ? ಮತ್ತೆ ಬೇರೆ ಶೆಡ್? ಎಲ್ಲ ಇದು ಒಂದೇ ಐತ್ರಿ ಸದ್ಯಕ್ಕೆ. ಮತ್ತೆ ಮುಂದಿನ ಪ್ಲಾನ್ ಗೊತ್ತಿಲ್ಲ. ಮುಂದಿನ ಪ್ಲಾನ್ ಏನ್ ಮಾಡಿಲ್ಲ, ಸದ್ಯಕ್ಕೆ ಮಾತ್ರ ಇದು ಒಂದೇ ಐತ್ರಿ. ಈ ಜಗದೊಳಗೆ ನೀವು ಮಾಡ್ಲಿಕ್ಕೆ ಎಷ್ಟು ವರ್ಷ ಆತನ? ಮಿನಿಮಮ್ ಒಂದು 7-8 ವರ್ಷ ಆತ್ರಿ ಇದು ಮಾಡಾಕ. ಜಾಗದೊಳಗೆ ಇಲ್ಲಿ ಅಂದ್ರು ಫಸ್ಟ್ ಅಲ್ಲಿ ನಾವು ನಮ್ದು ಸಣ್ಣದೊಂದು ಮನಿ ಇತ್ರಿ, ಅಲ್ಲಿ ಮನಿ ಒಳಗೆ ಮಾಡ್ತಿದ್ವಿ ಫಸ್ಟ್. ಆಮೇಲೆ ಅಲ್ಲೇ ಮನಿ ಒಳಗೆ ಅಷ್ಟೇ ಅಷ್ಟೇ ಮಾಡ್ತಿದ್ವಿ. ಈಗೀಗ ಮತ್ತೆ 1000 ಜನ ಗಣಪತಿ ದೊಡ್ಡ ಈಗ ಮಾಡಾಕಂತ ಒಂದು 7-8 ವರ್ಷ. ಈಗ ಆಮೇಲೆ ನೀವು ಬ್ಯಾಲೆನ್ಸ್ ಮೇಲೆ ಗಣಪತಿ ಮಾಡ್ತೀವಿ ಹೆಂಗ? ಮಾಡ್ತೇವಲ್ರಿ, ಬ್ಯಾಲೆನ್ಸ್ ಮೇಲೂ ಮಾಡ್ತೇವಿ. ಅವು ಒಟ್ಟು ಅವ್ರು ಯಾವ್ದು ಹೇಳ್ತಾರ ಅದು ಮಾಡ್ತೀವಿ. ನಾವು ಯಾವ ಟೈಪ್ ಫೋಟೋ ತಗೊಂಡ್ರೆ ಆ ಟೈಪ್ ಮಾಡ್ತೀವಿ. ಬ್ಯಾಲೆನ್ಸ್ ಇರ್ಲಿ, ಆಮೇಲೆ ಸುಮ್ಮನೆ ಸಿಂಪಲ್ ಕುಂತಿದ್ದಿರ್ಲಿ, ಏನೋ ಇರ್ಲಿ, ಒಟ್ಟ ಅವ್ರ ಇಚ್ಛೆದ ಪ್ರಕಾರ ಮಾಡ್ತೀವಿ. ಆಮೇಲೆ ನಾ ಈಗ ಏನಪ್ಪಾ ಅಂತಂದ್ರೆ ಅಕಸ್ಮಾತ್ ಈಗ ಗಣಪತಿ ಆರ್ಡರ್ ಕೊಡ್ಬಂದ್ ನಿಮ್ ಕಡೆ ಎಷ್ಟು ತಿಂಗಳಿಗಿಂತ ಮುಂಚೆ ಬರ್ಬೇಕು? ಓಣಿ ವಾಲಿ, ಮನಿ ವಾಲಿ, ಬಟ್ ಯಾವ್ದ ಗಣಪತಿ? ಯಾವ್ದಂದ್ರು ದೊಡ್ಡ ಅಂತರೂ ಒಂದು 3 ತಿಂಗಳದು ಇದಾಗದು ಬರ್ತಿರ್ತಾರೆ. ಸಣ್ಣ ನಾವು ಒಂದು 6 ತಿಂಗಳದಾಗನೇ ಸ್ಟಾರ್ಟ್ ಮಾಡಿರ್ತೀವಿ. ನಮ್ಮ ಇಚ್ಛೆದು ನಾವು ಮಾಡಿಟ್ಟಿರ್ತೀವಿ. ಅದ್ರೊಳಗೆ ಬೇಕಿದ್ರೆ ಸೆಲೆಕ್ಷನ್ ಮಾಡೋರಿದ್ರೆ ಮಾಡ್ತಾರೆ, ಇಲ್ಲ ಅಂತಂದ್ರೆ ತಮಗೆ ಯಾವ ಟೈಪ್ ಬೇಕೋ ಆ ಟೈಪ್ನು ಮಾಡಿಸ್ಕೊಂತಾರೆ. ಆಮೇಲೆ ಒಂದಿಷ್ಟು ಮಂದಿ ರೆಡಿ ಇದ್ದಿದ್ಗುನ ಚಾಯ್ಸಿಂಗ್ ಮಾಡಿ ತಗೊಂಡೋರು. ಮತ್ತೆ ಈಗ ಎಲ್ಲ ಕಡೆ ಎಲ್ಲ ಹ್ಯಾಂಡ್ ವರ್ಕ್ ಅಲ್ಲ? ಮೋಲ್ಡ್ ಏನಿಲ್ಲ? ಮೋಲ್ಡ್ ಇಲ್ಲ, ಎಲ್ಲ ಹ್ಯಾಂಡ್ ವರ್ಕ್. ಈಗ ನೋಡೋಣ, ಇದೆಷ್ಟು ಹೈಟಿಂದ ಐತೆ ಆಗಿದೆ? ಇದು 8 ಫೂಟ್ ಐತಿ. 8 ಫೂಟ್ ಐತೆ ಅಂದ್ರೆ ಬಳಿ ಹಿಡಿದಿಂದ 8 ಫೂಟ್ ಅಣ್ಣ? ಹೆಂಗಾಗಿದೆ? ಬಳಿ ಹಿಡಿದ 8 ಫೂಟ್ ಅಂದ್ರೆ ತಳಗ ಗ್ಯಾಪ್ ಬಿಟ್ಟ. ಬಟ್ ಟೋಟಲ್ ಗಣಪತಿ ಕಾಂತ ಕಿಲೋಮೀಟರ್ ಎಷ್ಟು ಅದ? ಇಲ್ಲಿ ಗಣಪತಿ ಅಷ್ಟಾದ್ರೆ 5 ಫೂಟ್ ಐತಿ. 5 ಫೂಟ್ ಅದ. ಇದು ಯಾವ ಉಳಿದ? ಇದು ಇಲ್ಲಿ ಬುಸಪ್ ಚೌಕ್ ಐತ್ರಿ, ಎಲ್ಲಮ್ಮನ ಗುಡಿ ಐತಲ್ರಿ. ಇಲ್ಲಿ ಗೌಳಿಗಲ್ಲಿ ಅಂತ ತಡ್ಕೊಂಡಿಂದ. ಮತ್ತೆ ಇದು ಯಾವ ಉಳಿದ? ಇದು ಇದೇನ್ರಿ, ಅಕ್ಕಿ ಮಿಲ್, ರೈಸ್, ಅನ್ನಪೂರ್ಣ ರೈಸ್ ಮಿಲ್. ದೊಡ್ಡವಾಡ ರೈಸ್ ಮಿಲ್, ಅನ್ನಪೂರ್ಣ ರೈಸ್ ಮಿಲ್ ಐತ್ರಿ. ಇದೆಷ್ಟು ಹೈಟ್ ಇದೆ? ಇದು ಮಿನಿಮಮ್ ಒಂದು ಈ ಗಣಪತಿ ಇಷ್ಟ 10 ಫೂಟ್ ಐತ್ರಿ. ಗಣಪತಿ ಸದ್ಯ 10 ಫೂಟ್ ಅದ. ಆಮೇಲೆ ಇದ್ರದ್ದು ಪ್ರಭಾವಳಿ ಡಿಸೈನ್ ಅದು ಬಾರಿ ಐತ್ರಿ. ಪ್ರಭಾವಳಿ ವರ್ಕ್ ಆಗುತ್ತೆ. ಅದೆಲ್ಲ ಕೂಡಿ 12 ಮಟ ಬರ್ತದೆ. 11, 12 ಮಟ ಬರ್ತದೆ. ಆಮೇಲೆ ಮತ್ತೆ ಈ ಗಣಪತಿ ಎಲ್ಲಿದಾನ? ಇದು ಮ್ಯಾದರೋಣಿ ಅಂತ ಐತ್ರಿ. ಹೊಸ ಪ್ಯಾಟರ್ನ್ ಮಾಡಿ ಈ ಸಲ ಹೊಸ ಪ್ಯಾಟರ್ನ್ ಮಾಡಿರಿ. ಮತ್ತೆ ಇದನ್ನ ಹೊಸ ಪ್ಯಾಟರ್ನ್ ಒಂದ್ಸಲ ಬೆಳವಣಿಗೆ ಮಾಡಿದ್ರಿ, ಇದನ್ನ ಅಂತ ನೀವು ಮಾಡಿರಿ. ಈ ಸಲ ಎಲ್ಲಿದಾನ ಇದು ಮ್ಯಾದರೋಣಿ. ಇದು ಅಂದ್ರೆ ನಮ್ಮ ಬುಸಪ್ ಚೌಕಡೆ ಆ ಮ್ಯಾದರೋಣಿ ಇದೆ. ಬುಸಪ್ ಚೌಕಡೆ ಅಲ್ಲಿ ಕೆಳಗೆ ಡೌನ್ ಅಲ್ಲಿ ಗಡಿಯಾರ ಬ್ಯಾಂಕ್ ಐತಿಲ್ರಿ, ಅಲ್ಲಿ ಇದು ಏನ್ ಸೈಜ್ ಐತೆ ಇದು? ಇದು ಮಿನಿಮಮ್ ಗಣಪತಿ ಟೋಟಲ್ 8 ಫೂಟ್ ಆಗ್ತಿದೆ. ಗಣಪತಿ ಟೋಟಲ್ 8 ಫೂಟ್ ಎಲ್ಲ ಟೋಟಲ್ ಇದು ಪಳ್ಳಿ ಅಂತ ಹಿಡಿದು ಒಟ್ಟ ಮ್ಯಾಲ 15 ತಲಿ ಮಠ ಅಂತಂದ್ರೆ 8 ಫೂಟ್ ಮಠ ಆಗ್ತದೆ. ಗಣಪತಿ ಎಷ್ಟು ಹೈಟ್ ಇದೆ? ಗಣಪತಿ ಹಿಂಗ ಕ್ರಾಸ್ ಐತಲ್ರಿ, 3.5 ಫೂಟ್ ಆಗ್ತಿತ್ರಿ. 3.5 ಫೂಟ್ ಮಠ ಆಗ್ತದೆ. ಮತ್ತೆ ಇವಕ್ಕ
ಪೇಂಟಿಂಗ್ ಅದು ಹೆಂಗಣ್ಣ ಇವಾಗ ಪೇಂಟಿಂಗ್ ಅದು ನೀವು ಮಾಡ್ತೀರೋ ಏನ್ ಯಾರ ಬರ್ತಾರಣ್ಣ ನಿಮ್ ಕಡೆ? ನಾವು ಮಾಡ್ತೀವ್ರಿ, ಪೇಂಟಿಂಗು ನಾವು ಮಾಡ್ತೀವಿ, ಮೂರ್ತಿನೂ ನಾವು ಮಾಡ್ತೀವಿ. ಟೋಟಲಿ ಟೋಟಲ್ ವರ್ಕ್ ನಿಮ್ದ? ಎಲ್ಲಾರು ನಮ್ದ ರೀ. ಮತ್ತ ಇದು 12 ತಿಂಗಳು ಇದನ್ನ ಮಾಡ್ತಿರೋ ಏನ ಮತ್ತೇನ್ ಬೇರೆ ವರ್ಕ್ ಏನೋ ಮಾಡ್ತಿರೋಣ? ಬೇರೆ ವರ್ಕ್ ಅಂದ್ರ ಮತ್ತ ಈಗ ಪೇಂಟಿಂಗ್ ಕೆಲಸ ಅಂತ ಇರ್ತಾವ ನಮ್ಮ ಪೇಂಟಿಂಗ್ ಕೆಲಸ ಅಂತ ಇರ್ತಾವ, ಹೋಗಿರ್ತೀವಿ. ಅದೇ ಬಿಡು ಇದಾಗೊಂದು ಇವನು ಮಾಡ್ತಿರ್ತೀವಿ ಸಣ್ಣ. ನಿಮ್ 12 ತಿಂಗಳು ಪ್ರೊಸೆಸಿಂಗ್ ಚಾಲೂನೇ ಇರ್ತದ? ಇರ್ತೈತ್ರಿ, ದೊಡ್ಡ ಪ್ರಮಾಣ ಅಲ್ಲ, ಸಣ್ಣ ಪ್ರಮಾಣದ ಇರ್ತೈತಲ್ಲ. ಹಿಂಗಾಗಿ ನಾವ್ ಒಂದ್ 6 ತಿಂಗಳದ ಸ್ಟಾರ್ಟ್ ಮಾಡ್ತೇವ್ರಿ. ಮತ್ತ ಆಮೇಲೆ ಹೆಂಗಿದ ಹಬ್ಬ ಸನಿಕ್ ಬರ್ತೈತಲ್ಲ ಮತ್ ಜೋರ್ ಆಗ್ತೈತಿ. 3 ತಿಂಗಳ 4 ತಿಂಗಳದು ಇದಾಗಂತೂ ಕಂಟಿನ್ಯೂ ಇದನ್ನ ಮಾಡ್ತೈತಿ. ಈಗಂತೂ ಫುಲ್ ಮೇ ಮೇಲೆ ಅದ, ಈಗ ಜುಲೈ ಸೆಪ್ಟೆಂಬರ್ 14 ಈಗ ಈ ತಿಂಗಳಂತೂ ಫುಲ್ ರೀ. ಇದೊಂದ್ ತಿಂಗಳ ಮುಂದಿನ ತಿಂಗಳಂತೂ ಸೆಪ್ಟೆಂಬರ್ 14 ಮರ್ದ ಬಿಡೋದನ್ರಿ. ಒಂದ್ 15 ದಿವಸ ಇರ್ತೈತ್ರಿ. ಅದೇನ ಲಾಸ್ಟ್ ಅದೇನ್ ಬಾಳ ಅಂದ್ರ ನಿಮ್ಗ ಒಂದ್ ವಾರ ಇದ್ದಂಗ ಅನಿಸ್ಬಿಡ್ತೈತ್ರಿ. ಅದ್ರಾಗ ಮತ್ತೀಗ ಕಸ್ಟಮರ್ ಬರುದು ಹೋಗುದು ಮಾಡ್ತಿರ್ತಾರೆ. ಪಾರ್ಟಿ ಕಟ್ಟಿ ಆಮೇಲೆ ಉಣಿ ಗಣಪತಿ ನೋಡಕ್ ಬರ್ತಿರ್ತಾರೆ. ಹಿಂಗಾಗಿ ಅವ್ರ ಕೂಡ ಒಂದ್ 10-15 ನಿಮಿಷ ಮಾತಾಡಿ ಅಲ್ಲೇ ಟೈಮ್ ಹೋಗ್ಬಿಟ್ಟಿರ್ತೈತ್ರಿ, ಗೊತ್ತಾಗುದಿಲ್ಲ ಟೈಮ್. ಆಮೇಲೆ ಮೊದ್ಲೇ ಮಾರ್ಕೆಟ್ನಾಗ ಅಂಗಡಿ ಹಚ್ತಿದ್ದಿಲ್ಲ? ಹಚ್ತಿದ್ವಿ ರೀ ಮೊದಲ. ಈಗ ಇತ್ತಿತ್ಲಾಗ ಏನಾಗ್ಬಿಡ್ತು, ನಮ್ಗೆ 2 ಕಡೆ ಮೇಂಟೈನ್ ಮಾಡಕ್ ಒಬ್ರು ಆಗ್ತಿರಿ ನೀವು? ಒಬ್ರು ಒಂದ್ ಆಗ್ತೀವಿ. ಇನ್ನೊಂದ್ ಏನಾಗ್ತೈತಿ ಅಂದ್ರೆ ಇಲ್ಲಿ ಅಲ್ಲಿ ಅನ್ಕೊಂಡ್ ನಮ್ಗೂ ಮೇಂಟೆನೆನ್ಸ್ ಮಾಡೋದ ಸ್ವಲ್ಪ ತ್ರಾಸ ಆಗತ್ತೆ. ಈಗ ನೋಡ್ರ ನೀವು ಮೊನ್ನೆ ಮಂಡಳಿ ಗಣಪತಿ ಯಾರು ಮಾಡಿದ್ರಿ ಧಾರವಾಡ? ಧಾರವಾಡದಾಗ ಫಸ್ಟ್ ಟೈಮ್ ನಾವ್ ಮಾಡಿದ್ದಂದ್ರ ನಮ್ಮ ಏರಿಯಾದಾರ ಇಲ್ಲೇ. ಅವಾಗ ಇನ್ನೂ ಕಲಿಯಾತಿದ್ವಿ ನಾವು. ಅವಾಗ ಇಲ್ಲಿ ಒಂದ್ ನೋಡಿದ್ರ ಫಸ್ಟ್ ಟೈಮ್ ಮಾಡಾತೀವಿ ಅಂತೇಳಿ ಇಲ್ಲಿದ ನಮ್ ಮನಿದ ನಾವ್ ಫಸ್ಟ್ ಮಾಡಿದ್ರಿ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲ, ಅವಾಗ ಕ್ಲಿಯರ್ ನಮಗೂ ಅದ್ರ ಬಗ್ಗೆ ಇನ್ನ ಅಷ್ಟು ಇದು ಇದ್ರಿಕಿಲ್ಲ. ಇನ್ನೂ ಒಂದ್ ಮಾಡ್ಬೇಕಪ್ಪ ಅಂತೇಳಿ ಒಂದ್ ಇದ್ರಲ್ಲೇ ಮಾಡಿದ್ವಿ. ಎಷ್ಟು ಹೈಟ್ ಇತ್ತ? ಅಷ್ಟೇ ಒಂದು 2 ರಿಂದ 3 ಫುಟ್ ಅಷ್ಟೇ ಇತ್ತದ. 2 ರಿಂದ 3 ಫುಟ್ ಅಷ್ಟೇ. ಒಂದ್ರಿಂದ ಒಂದ್ ಹಂಗೆ ಮಾಡ್ಕೊಂತ ನೆಕ್ಸ್ಟ್ ಆ ಮಂಡಳಿ ಹುಡುಗರು ಹೆಂಗಿದ್ರ? ನಿಮ್ ಹುಡುಗರು ಅಂತಂದ್ರೆ ಹೆಂಗಿದ್ರು? ನಮ್ದಂದ್ರ ಅದ್ ಹೆಂಗಂದ್ರ ಈಗ ನಮ್ ಫ್ರೆಂಡ್ಸ್ ಸರ್ಕಲ್ನಾಗ ರೀ ಅದು. ನಮ್ ಫ್ರೆಂಡ್ಸ್ ಸರ್ಕಲ್ನಾಗ ಇತ್ತಲ್ಲ, ಹಿಂಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಡೀತಿ, ನಡ್ಕೊಂಡು ಹೋಗ್ತಾರ. ಪಾಪ ನೀವು ಫಸ್ಟ್ ಟೈಮ್ ಬರಂಗಿಲ್ಲ ಪಾಪ, ನೀವು ಮುಂದಿನ ಸಲ ಮಾಡ್ತೇವೆ ಅಂತ ಹೇಳಿ ಅದ ಫಸ್ಟ್ ಟೈಮ್ ಅನ್ಕೊಂಡ ಮತ್ತೆ ಯಾರಿಗಾದ್ರೂ ಒಂದ್ ಸ್ವಲ್ಪ ಇದನ್ನ ಆಗುದಿಲ್ಲ. ಫಸ್ಟ್ ಅಣ್ಣ ನೀವು ಬ್ಯಾಲೆನ್ಸಿಂಗ್ ಗಣಪತಿ ಮಾಡಿದ್ದಂದ್ರೆ ಎಲ್ಲಿದೆ? ಬ್ಯಾಲೆನ್ಸಿಂಗ್ ಗಣಪತಿ ಫಸ್ಟ್ ಟೈಮ್ ಮಾಡಿದ್ ನಾನು ಇಲ್ಲ. ನಾನಂತೂ ಫಸ್ಟ್ ಟೈಮ್ ಅಂತೂ ಹಂಗೇನೇನಿಲ್ಲ. ಒಟ್ಟ ಈಗ ಒಂದ್ 2-3 ವರ್ಷ ಆಯ್ತು ಈ ಟೈಪ್ ಬ್ಯಾಲೆನ್ಸಿಂಗ್ ಗಣಪತಿ ಮಾಡಕ್ಕಂತ. ಸ್ಟಾರ್ಟಿಂಗ್ ಕುತ್ಕೊಂಡು ಮಾಡ್ತಿದ್ರಿ, ಈಗ ಬ್ಯಾಲೆನ್ಸಿಂಗ್ ಗಣಪತಿ ಈಗ ಚಾಲು ಮಾಡಿ ಈಗ ಮಾಡತ್ತೀವಿ. ಆಮೇಲೆ ನಾ ನಿಮ್ಗ ಹೊರಗ್ ಪಬ್ಲಿಕ್ ಒಳಗೆ ಏನಂತ ಪ್ರಸಿದ್ಧ ಆಗಿರ ನೀವು? ಅಂದ್ರೆ ನಿಮ್ ಕಡೆ ಬಾಲ ಗಣಪತಿ ಹೆಚ್ಚಿಗಿನೋ ಏನ ರಾಜರ ಗಣಪತಿ ಹೆಚ್ಚಿಗಿನೋ? ಬಾಲ ಗಣಪತಿ ರೀ. ನೀವು ಹೊರಗೆ ಬಾಲ ಗಣಪತಿ ಅಂತ ಪ್ರಸಿದ್ಧ ಆಗಿರೋ? ಬಾಲ ಗಣಪತಿನ ಸ್ಟಾರ್ಟಿಂಗ್ ನಾವು ಸ್ಟಾರ್ಟ್ ಮಾಡಿದ್ದ ಗಣಪತಿ ಬಾಲ ಗಣಪತಿನಿಂದನ ರೀ ಸ್ಟಾರ್ಟ್ ಮಾಡಿದ್ವಿಲ್ಲ. ಅದ ನಮಗೊಂದ್ ಸ್ವಲ್ಪ ಜಾಸ್ತಿ ಇದನ್ನ ಅಂದ್ರೆ ಅದ್ರ ಬಗ್ಗೆನ ನಮಗ ಅಂದ್ರೆ ಒಟ್ಟು ಬಾಲ ಗಣಪತಿ ಅಂತ ಒಟ್ಟು ಬಾಳ ಮಂದಿ ಹೊರಗೆ ಮಾರ್ಕೆಟಿಗೆ ಗೊತ್ತಾಗಿದೆ. ಆಮೇಲೆ ನಿಮ್ ಆರ್ಟ್ ಹೆಸರು ಏನೋಣ? ಅಂದ್ರೆ ಆರ್ಟಿಸ್ಟ್ ಆಗಿ ಅಕಸ್ಮಾತ್ ನಮ್ಮ ಹುಡುಗರು ಯಾರು ಬೇಕಂತಂದ್ರ ನಂಬರ್ ಹಾಕಿರ್ತೀವಿ ತಳಗ, ಕಾಂಟ್ಯಾಕ್ಟ್ ಮಾಡ್ತಾರಂತೆ. ಯಾಕಂದ್ರೆ ಈ ಸಲ ಅಂದ್ರೆ ಬುಕಿಂಗ್ ಇಲ್ಲ, ಕ್ಲೋಸ್ ಆಗ್ಯಾವ. ಮತ್ತೆ ಮುಂದಿನ ಸಲ ಯಾರೊಬ್ಬರು ಬಂದ್ರ ಬರ್ಲಿ, ಮುಂದಿನ ಸತಿ ಬರ್ಲಿ, ಬೇಕಿದ್ರೆ ಮಾಡ್ಕೊಡೋಣ. ಮತ್ತೆ ನಮ್ಮ ವಿಡಿಯೋ ನೋಡ್ಕೊಂಡ್ ಬರ್ತಾರ, ಮತ್ತೆ ಅವ್ರಿಗೂ ಸ್ವಲ್ಪ ಏನೋ ಮಾತಾಡುವಂತ್ರಂತೆ. ಆಮೇಲೆ ನಿಮ್ದ ಐಡಿಯಾ ಹೆಸರು ಏನ್ರಿ? ಅಂದ್ರೆ ನಿಮ್ಮ ಆರ್ಟ್ಸ್ ಹೆಸರು ಏನ್ರಿ? ನಮ್ದು ವರಸಿದ್ಧಿ ವಿನಾಯಕ ಆರ್ಟ್ಸ್ ಅಂತ ಹೇಳಿ. ವರಸಿದ್ಧಿ ವಿನಾಯಕ ಆರ್ಟ್ಸ್ ಅಂತ ಹೇಳಿ. ನಮ್ದು ಅಂದ್ರೆ ನಮ್ ಗಣಪತಿ ಗ್ರೂಪ್ ನಿಮ್ಮ ಹೆಸರು ಈಗ ನೋಡ್ರ ನಿಮ್ ಈ ಸಲ 2026 ಮೈನ್ ಗಣಪತಿ ಮಾಡಿರಲ್ಲ, ಅದ್ರ ಡೆಮೋ ಗಣಪತಿ ಅಲ್ಲ, ಸಣ್ಣ ಮನಿ ಗಣಪತಿ ಅಣ್ಣ. ಡೆಮೋ ಅಂದ್ರೆ ಈಗ ಸದ್ಯಕ್ಕಂತೂ ಈಗ ಇಲ್ಲೊಂದ್ ರೆಡಿ ಮಾಡಿ ಇಟ್ಟಿದೀವ್ರಿ. ಯಾವ್ದು? ಚಿಂತಾಮಣಿ ಸಣ್ಣ ಮನಿ ಈ ಟೈಪ್ ನ ಮತ್ತ ಬಾಳ ಅದಾವ್ರಿ. ಈ ಟೈಪ್ ನಾಗ ಬಹಳ ತರ ಇರ್ತಾವ. ಇದೊಂದು ವಿಡಿಯೋ ಹಾಕ್ತೀನಿ ತೋರಿ ಆಮೇಲೆ ಅಂತ. ಅದಕ್ಕೆ ಮತ್ತೆ ಈ ಟೈಪ್ ಮತ್ತೆ ಹಿಂಗ್ ಮನಿ ಗಣಪತಿ ತರ ಡಿಫ್ರೆಂಟ್ ಟೈಪ್ ಇದ್ದಿದ್ದು ಯಾವ್ದಾವ್ರಿ? ಕುತ್ಕೊಂಡಿದ್ದು ಮತ್ತೆ ಹಂಗ ಮಾಡಿ ಏನ್ ಮಾಡತ್ತೇವ ಅಂದ್ರ ಎಲ್ಲಾ ಒಳಗಡೆ ಇದೆ ಸೈಡಿಗೆ ಒಳಗೆ ಇಟ್ಟಿರ್ತೇವ್ರಿ.
ಅಂದ್ರ ಇಲ್ಲಿ ವರ್ಕ್ ಮಾಡ್ಬೇಕಾರೆ ಅಷ್ಟೇ ಇಲ್ಲಿ ಅದಕ್ಕೆ ಹಿಂಗಾಗಿ ನಾವ್ ಏನ್ ಮಾಡ್ಬಿಡ್ತೀವಿ ಮಾಡಿದ್ವಿಲ್ಲ ಅಲ್ಲಿ ಒಳಗ್ ಇಟ್ಟಿರ್ತೀವ್ರಿ. ಅಂತ ಹೇಳ್ತೀರಿ. ಮತ್ತೀಗ ಫಿನಿಶಿಂಗ್ ಟೈಮ್ದಾಗ ಮತ್ತ ಹೊರಗಡೆ ತೆಗಿತೀವ್ರಿ. ಅಂದ್ರ ಈಗ ಸದ್ಯಕ್ಕಂತ್ರು ಈಗ ಇನ್ನೂ ಒಂದ್ 15 ದಿವಸದ ಮಟ್ಟ ಯಾವ ಫಿನಿಶಿಂಗ್ ಯಾವ ಮಾಡಂಗಿಲ್ರಿ. ಎಲ್ಲಾ ಮಾಡೋದು ಹದಿನೈದರ ಮೇಲೆ ಏನಿದ್ರು ರೀ. ಇವಾಗ ಸ್ವಲ್ಪ ಮಾಡೋದೆಲ್ಲಾ ಮುಗಿಬೇಕು ನೋಡ್ರಿ ಮೊದಲು. ಆಮೇಲೆ ನೀವು ಗಣಪತಿ ಹಿಡಿತೀರಿ ಅಂತಂದ್ರಲ್ಲ, ಗಣಪತಿ ಅಂದ್ರ ಮನಿ ಗಣಪತಿ ಯಾವ್ದಂತಣ ಅಂದ್ರ ಎಷ್ಟ್ ಹಿಡಿತೀರಿ ನೀವು ಲಾಸ್ಟ್ ನಿಮ್ದು ಇದನ್ನ ನಂಬರ್ 10 20 ಮನಿ ಗಣಪತಿ ಅಂದ್ರ ಅವ್ರು ಟೈಮ್ ಇದ್ದಾಗ ಬಂದ್ರ ಒಂದ್ ಟೈಮ್ ಎಷ್ಟ್ ಮಾಡ್ತೀರಿ ಸರಾಸಲ? ಹಂಗಂದ್ರ ಕೊಡ್ಲಿಗುಡ್ಡೆ ಅಂದ್ರ ಒಂದ್ 50 ರಿಂದ 60 ಮಾಡಿರ್ತೀವಿ. ಮನಿ ಗಣಪತಿ 50 ರಿಂದ 60 ಮಾಡಿರ್ತೀವಿ. ಮತ್ತ ಇವ ಮಂಡಳದ್ದಾಗಿದ್ದು ಹೊರಗೆ ಓಣಿವಾಗಿದ್ರು ಓಣಿಯು ಜಾಸ್ತಿ ಮಾಡಂಗಿಲ್ರಿ, ಅಷ್ಟೇ ಒಂದ್ 5 ಅಥವಾ 6 ಲಾಸ್ಟ್. ಯಾಕಂದ್ರ ಅವ್ರು ಬರೋ ಟೈಮಿಂಗಿಗೆ ಅಷ್ಟೇ ಒಂದ್ 5 ಅಥವಾ 6 ಲಾಸ್ಟ್. ನಮ್ಮ ಪ್ರಶಾಂತ್ ಕೂಡ ಮಾತಾಡಿದ್ರಿಪ್ಪ, ಅವ್ರ ಅಣ್ಣಂದೆಲ್ಲ ಕೇಳ್ಕೊಂಡು. ಆಮೇಲೆ ಅಕಸ್ಮಾತ್ ನಿಮ್ಮ ಮುಂದಿನ ಸಲ ಅಕಸ್ಮಾತ್ ಅಣ್ಣಾರ್ ಕಡೆ ಗಣಪತಿ ಕೊಡೋಗಂತಿದ್ರು, ಭಾಳ ಗಣಪತಿ ಮನಿ ಗಣಪತಿ ಅಲ್ಲಿ ಓಣಿ ಗಣಪತಿಯಲ್ಲಿ ಕೊಡೋಗಂತಿದ್ರೆ ತಳಗ ಅಣ್ಣನ ಫೋನ್ ನಂಬರ್ ಹಾಕಿರ್ತೀನಿ, ಆಮೇಲೆ ಅವ್ರ ಹೆಸರು ಹಾಕಿರ್ತೀನಿ, ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಅವ್ರಿಗೆ ಒಂದ್ಸಲ ಬಂದು ಭೇಟಿಯಾರಿ, ಅವ್ರ ಕಡೆ ಒಂದ್ಸಲ ಬಂದು ಮಾತಾಡ್ರಿ. ಆಮೇಲೆ ಸ್ವಲ್ಪ ಇಷ್ಟ ರೀಪ ನಮ್ಮ ವಿಡಿಯೋ ಇತ್ತು ಇವತ್ತು. ಯಾಕಂದ್ರೆ ಫುಲ್ ಭಾಳ ಲಾಂಗ್ ಮಾಡ್ಲಿಕ್ಕೆ ಆಗಲಿಲ್ಲ, ಅದ್ರ ಸಂಬಂಧ ಒಂದೇ ವಿಡಿಯೋ ಅಂತೇಳಿ ಮಾಡಲಿಲ್ಲ. ಅದ್ರ ಸಂಬಂಧ ಈಗ ಏನ್ರಿಪ್ಪ ಅಂದ್ರೆ ಹಿಂಗೆ ಒಂದು ವಾರಕ್ಕೊಂದು ವಿಡಿಯೋ ಬರ್ತಿರ್ತಾವ, ನೋಡ್ಕೋತೀವ್ರಿ. ಹಿಂಗೆ ಈಗ ಏನ್ರಿಪ್ಪ ಅಂದ್ರೆ ಇವತ್ತಿಗೆ ಇಲ್ಲೇ ಏನ್ರಿ ವಿಡಿಯೋ ಇರುತ್ತೆ. ನಮ್ಮ ಚಾನಲಿಗೆ ಯಾರು ಹೊಸಬ್ರದ ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮ್ದು ಆಮೇಲೆ ಇನ್ಸ್ಟಾಗ್ರಾಮ್ ಒಳಗೆ ಬಪ್ಪ ವಿಜನ್ ಇನ್ಸ್ಟಾ ಪೇಜ್ ಅದ ಒಂದು, ಅದಕ್ಕೆ ಹೋಗಿ ಫಾಲೋ ಮಾಡಿರಿ ಫ್ರೆಂಡ್ಸ್. ಸಿಗ್ತೀರಿಪ್ಪ ಫ್ರೆಂಡ್ಸ್ ಮತ್ತೆ ಇನ್ನೊಂದು ವಿಡಿಯೋ ಒಳಗೆ.